ಬಹುಶಃ ಗಿಲ್ಲಿ ಈ ಲೆವೆಲ್ ತಲೆ ಕೆಡಿಸಿಕೊಂಡು ಕಾವ್ಯ ಸಂಗ್ರಹಿಸಿರುವ ನೀರು ಹೆಚ್ಚವ ಅಥವಾ ಸ್ಪಂದನ ಸಂಗ್ರಹಿಸಿರುವ ನೀರು ಹೆಚ್ಚವ ಅಂತೇಳಿ ನೋಡ್ತಾ ಇದ್ದಾನೆ. ನೀವು ಪ್ರೋಮೋ ನೋಡಿರ್ಬೋದು ಅನ್ಕೊಂತೀನಿ. ಅಶ್ವಿನಿಯವರಿಗೂ ಸೇರಿ ಮನೆಯವರಿಗೆ ಧನುಷ್, ರಾಶಿಕಾ ಇನ್ನಿತರರಿಗೆ ಸ್ಪಂದನ ನೀರು ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಅದನ್ನು ಗಿಲ್ಲಿ ಒಂದು ವೇಳೆ ನಿಜವಾಗ್ಲೂ ಸ್ಪಂದನ ಸಂಗ್ರಹಿಸಿರುವ ಬಕೆಟ್ನಲ್ಲೇ ನೀರು ಜಾಸ್ತಿ ಇದ್ದರೆ ಖಂಡಿತವಾಗ್ಲೂ ಗಿಲ್ಲಿ ಜಾಸ್ತಿ ಇದೆ ಅಂತಲೇ ಹೇಳ್ತಾನೆ. ಇಲ್ಲಿ ಪ್ರೋಮೋದಲ್ಲಿ ತಮಾಷೆಗಾಗಿ ಅಥವಾ ಅಶ್ವಿನಿಯವರು ರಿಯಾಕ್ಷನ್ ಹೇಗಿರುತ್ತೆ ನಾನು ಈ ರೀತಿ ಹೇಳಿದ್ರೆ ಅಂತೇಳಿ, ಇಲ್ಲಾಂದರೆ ಕಾವ್ಯನಿಗೆ ಒಂದು ಸ್ವಲ್ಪ ಖುಷಿಯಾಗಲಿ ಅಂತೇಳಿ ಗಿಲ್ಲಿ ತಮಾಷೆ ಮಾಡ್ತಿದ್ದಾನೆ ಅಂತ ನನ್ನ ಅನಿಸಿಕೆ. ಪ್ರೋಮೋದಲ್ಲಿ ನೋಡಿರ್ಬೋದು ನೀವು, ನೀರನ್ನು ಎಷ್ಟು ಅಬ್ಸರ್ವ್ ಮಾಡ್ತಿದ್ದಾನೆ ಅಂದರೆ ದೂರದಿರೋ ಬಕೆಟನ್ನು ಒಂತಲ್ಲೇ ಇಟ್ಟು ನೋಡ್ತಿದ್ದಾನೆ, ದೂರ್ಲಿಂದ ನೋಡ್ತಾ ಇದ್ದಾನೆ, ಬಗ್ಗಿ ನೋಡ್ತಾ ಇದ್ದಾನೆ, ಮಲ್ಕೊಂಡು ನೋಡ್ತಾ ಇದ್ದಾನೆ, ಕೂತ್ಕೊಂಡು ನಿಂತ್ಕೊಂಡು ಎಲ್ಲ ಥರ ತಿರುಗಾಡಿ ಸುತ್ತಮುತ್ತ ನೋಡ್ತಾ ಇದ್ದಾನೆ. ಇದು ಸಹ ನೋಡಲು ತಮಾಷೆ ಅನಿಸ್ತದ ನಮಗಳಿಗೆ, ಹೊರಗೆ ನೋಡೋರಿಗೆ. ಇನ್ನು ಒಳಗಿರೋರಿಗೆ ಏನು ಅನ್ಕೊಂತಾರೋ ಗೊತ್ತಿಲ್ಲ. ಈ ಬಿಗ್ ಬಾಸ್ ಪ್ರೋಮೋ ಬಿಟ್ಟ ತಕ್ಷಣ ಒಂದಿಷ್ಟು ಜನ ಕಮೆಂಟ್ ಮಾಡೋರು ಇರ್ತಾರೆ. ಅರ್ಧ ಬರೀ ಪ್ರೋಮೋ ನೋಡಿ ಕಮೆಂಟ್ ಮಾಡಿ ಅವ್ರು ಹಂಗೆ ಇವ್ರು ಹಿಂಗೆ ಅಂತೇಳಿ ಕಮೆಂಟ್ ಮಾಡ್ತಾರೆ. ಬಹುಶಃ ನಿಮ್ಮ ಥರ ಯಾರು ಕಮೆಂಟ್ ಮಾಡಲ್ಲ ಅನ್ನಿಸ್ತದ. ನೀವು ಅರ್ಧಂಬರ್ಧ ಪ್ರೋಮೋ ನೋಡಿ ಅರ್ಜೆಂಟಿಗೆ ಕಮೆಂಟ್ ಮಾಡ್ತೀರಿ ಏನೋ ಒಂದು ಅಂತೇಳಿ. ಗೇಮ್ ಸೆಟಪ್ ಮಾತ್ರ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಒಂದು ಪೈಪ್ ಇದೆ, ಶೋವೇರಲ್ಲಿ ನೀರು ಬೀಳ್ತಾವರಲ್ಲ ಆ ಥರ. ಆ ಪೈಪಿನ ಮೂಲಕ ಬೀಳುವ ನೀರನ್ನು ಇವರು ತಲೆ ಮೇಲೆ ಇವ್ರುಗಳಿಗೆ ಒಂದು ಹೆಲ್ಮೆಟ್ ಕೊಟ್ಟಿದ್ದಾರೆ. ಆ ಹೆಲ್ಮೆಟ್ ಮೇಲೆ ಒಂದು ಸ್ಪಾಂಜ್ ಇದೆ. ಆ ಸ್ಪಾಂಜಲ್ಲಿ ಸಂಗ್ರಹಿಸುವ ನೀರನ್ನು ಇವರು ತಮಗೆ ಮೀಸಲಿರುವ ಬಕೆಟ್ನಲ್ಲಿ ಹೋಗಿ ಹಿಂಡಬೇಕು. ಬಿಗ್ ಬಾಸ್ ಕೊಟ್ಟಂಥ ಟೈಮಲ್ಲಿ ಇವರು ಹೋಗಬೇಕು, ನೀರನ್ನು ತಲೆ ಮೇಲಿರುವ ಸ್ಪಂಜಿಗೆ ಸಂಗ್ರಹಿಸಬೇಕು, ಬಕೆಟಲ್ಲಿ ಹೋಗಿ ಹಿಂಡಬೇಕು. ಅದೇ ಥರ ಮಾಡಿ ಅತಿ ಹೆಚ್ಚು ನೀರನ್ನು ಸಂಗ್ರಹಿಸುವವರು ಈ ಗೇಮನ್ನು ಗೆಲ್ತಾರೆ. ಇನ್ನು ಈ ಗೇಮಲ್ಲಿ ಏನೇನಾಯಿತು, ಗಿಲ್ಲಿಯ ನಿರ್ಧಾರಗಳು ಹೇಗಿದ್ವು ಅಂತ ಇಂದಿನ ಎಪಿಸೋಡ್ ನೋಡಿ.